ಗಳು ಅನಂತರ ಅವಧಿಯಲ್ಲಿ ಸಂವಿಧಾನಕ್ಕೆ ಪ್ರಸ್ತಾವನೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಸಮಾಜವಾದಿ ಎಂಬ ಪದವನ್ನು ಸೇರಿಸಲಾಯಿತು. ನಂತರ ಭಾರತ ಮತ್ತು ಇತರ ರಾಷ್ಟ್ರಗಳು ಕೂಡ ಅದನ್ನು ಅನುಸರಿಸಿ ತಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಸೇರಿಸಿಕೊಂಡವು. ಭಾರತ ರಚನಾ ಸಭೆಯು ಅಂಗೀಕರಿಸಿದ ಪ್ರಸ್ತಾವನೆಯು ಪಂಡಿತ್ ಜವಾಹರಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯಗಳನ್ನಾಧರಿಸಿದೆ. ಪ್ರಸ್ತಾವನೆಗೆ 1976ರಲ್ಲಿ ತಂದ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ, ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಯಿತು. ಪ್ರಸ್ತಾವನೆ ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ಸ್ವತಂತ್ರ ವಿಚಾರ, ಅಭಿವ್ಯಕ್ತ, ನಂಬಿಕೆ ಮತ್ತು ಆರಾಧನೆ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ ಅವುಗಳನ್ನು ದೊರಕಿಸಲು, ಭ್ರಾತೃತ್ವ, ವ್ಯಕ್ತಿಗೌರವ ಮತ್ತು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಪ್ರಸ್ತಾವನೆಯು ನಮ್ಮ ಸಂವಿಧಾನ ತನ್ಮೂಲಕ ವೃದ್ಧಿಗೊಳಿಸಲು ಬದ್ಧವಾಗಿರುವ ರಾಜಕೀಯ, ನೀತಿ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಇದು ಅಧಿಕಾರದ ಮೂಲಕ ಸರ್ಕಾರಿ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನು ದೃಢಪಡಿಸಿ ಎತ್ತಿ ಹಿಡಿಯುತ್ತದೆ. ಇದು ಭಾರತ ರಾಷ್ಟ್ರೀಯ ಚಳವಳಿಯು ಬದ್ಧವಾದ ತತ್ವ, ಆದರ್ಶಗಳು ಹಾಗೂ ಆಕಾಂಕ್ಷೆಗಳ ಪ್ರತೀಕದಂತಿದೆ. ಭಾರತದ ಪ್ರಜೆಗಳು. ಭಾರತದ ಪ್ರಜೆಗಳು ಎಂಬ ಪದ ಅಂತಿಮಾಧಿಕಾರವಿರುವುದು ಭಾರತೀಯರಲ್ಲಿ ಎಂಬುದನ್ನು ಪ್ರತಿಫಲಿಸುತ್ತದೆ. ಸಂವಿಧಾನವು ಭಾರತೀಯರೆಲ್ಲರ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸುವ ಗುರಿಯನ್ನು ಹೊಂದಿದೆ ಎಂಬುದರ ಪ್ರತೀಕವಾಗಿದೆ. ಸಾರ್ವಭೌಮ ರಾಷ್ಟ್ರ. ಸಾರ್ವಭೌಮತೆ ಎಂಬ ಪದವು ಭಾರತ ತನ್ನೊಳಗೆ ಬರುವ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಪ್ರಭುತ್ವ ಹೊಂದಿದೆ ಹಾಗೂ ಅದು ಬಾಹ್ಯವಾಗಿಯೂ ಯಾವುದೇ ನಿಯಂತ್ರಣದಿಂದ ಮುಕ್ತವಾಗಿದೆ ಎಂಬ ಅರ್ಥವನ್ನು ನೀಡುತ್ತದೆ. ಸಮಾಜವಾದಿ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನ ಪ್ರಸ್ತಾವನೆಗೆ ಸೇರಿಸಲ್ಪಟ್ಟ ಸಮಾಜವಾದಿ ಎಂಬ ಪದ ಭಾರತೀಯರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತರುವುದರ ಮೂಲಕ ಜಾತ್ಯತೀತ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎಂದು ಸಾರುವ ಉದ್ದೇಶದಿಂದ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಲ್ಪಟ್ಟ ಪದವಾಗಿದೆ. ರಾಜ್ಯ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಮಾನ್ಯ ಮಾಡದೆ ಯಾವುದೇ ಒಂದು ಧರ್ಮದ ಪರವಾಗಿ ನಿಲುವು ತಾಳದೆ ಹಾಗೂ ಭಾರತೀಯರು ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸೇರುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಕಲ್ಪಿಸಿದೆ. ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಎಂಬ ಆಡಳಿತ ನಿರ್ವಹಣಾ ಅಸ್ತಿತ್ವಕ್ಕೆ ಬಂದಿರುವ ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿರುವ
ಪ್ರತಿನಿಧಿಗಳಿಗೆ ಅಧಿಕಾರ ಪ್ರಜೆಗಳಿಂದ ಹರಿದು ಬಂದಿದ್ದಾಗಿದೆ. ಅವರುಗಳು ಸಾರ್ವತ್ರಿಕ ವಯಸ್ಕರ ಮತದಾನ ಮೂಲಕ ಅದನ್ನು ಪ್ರತಿನಿಧಿಗಳಿಗೆ ವರ್ಗಾಯಿಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ರಾಜಕೀಯ ಪ್ರಜಾಸತ್ತೆಯ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಸತ್ತೆಗೂ ನಾಂದಿ ಹಾಡುವ ತತ್ವವನ್ನು ಆಧರಿಸಿದೆ. ಗಣರಾಜ್ಯ. ಭಾರತ ದೇಶ ಪ್ರಮುಖರಾದಂಥ ರಾಷ್ಟ್ರಪತಿಗಳನ್ನು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆರಿಸುವ ವ್ಯವಸ್ಥೆಗೆ ಬದ್ಧವಾಗಿರುವುದನ್ನು ಗಣರಾಜ್ಯ ಪದ ಸೂಚಿಸುತ್ತದೆ. ನ್ಯಾಯ. ಭಾರತೀಯ ಸಂವಿಧಾನದಲ್ಲಿ ವಿವಿಧ ವಿಧಾನಗಳ ಮೂಲಕ ಪ್ರತಿಯೊಬ್ಬರಿಗೂ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಮಾಡಲಾಗಿದೆ. ಸ್ವಾತಂತ್ರ್ಯ. ಭಾರತ ಪ್ರಜಾಪ್ರಭುತ್ವ ಅಸ್ತಿತ್ವದ ಪೂರ್ವ ಅಡಿಪಾಯವಾಗಿದ್ದು, ನಮ್ಮ ಸಂವಿಧಾನ ಪ್ರಸ್ತಾವನೆಯು ಅಭಿವ್ಯಕ್ತ ಸ್ವಾತಂತ್ರ್ಯ, ನಂಬಿಕೆ, ಆರಾಧನೆ ಸ್ವಾತಂತ್ರ್ಯಗಳನ್ನು ಕಲ್ಪಿಸುವುದಕ್ಕೆ ಬದ್ಧವಾಗಿರುವುದರ ಮೂಲಕ ಅದನ್ನು ಸಹಕಾರಗೊಳಿಸಿದೆ. ಸಮಾನತೆ. ಸಮಾನತೆ ಎಂಬುದು ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನು ನೀಡದೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ತಾರತಮ್ಯ ಮಾಡದೆ ಸಮಾನ ಅವಕಾಶವನ್ನು ಕಲ್ಪಿಸುವುದಾಗಿದೆ. ಭ್ರಾತೃತ್ವ. ಭಾರತೀಯ ಸಂವಿಧಾನ ಪ್ರಸ್ತಾವನೆಯಲ್ಲಿ ಭ್ರಾತೃತ್ವ ಎಂಬ ಪದ ಭಾರತೀಯರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕುವ ವಾತಾವರಣ ನಿರ್ಮಿಸುವುದರ ಪ್ರತೀಕವಾಗಿ ಏಕಪೌರತ್ವವನ್ನು ಒಪ್ಪಿಕೊಳ್ಳಲಾಗಿದೆ. ಭಾರತ ಸಂವಿಧಾನದ ಅತಿ ಪ್ರಧಾನವಾದ ಲಕ್ಷಣಗಳನ್ನು ವಿವರಿಸಿ. ಪಾಯಿಂಟ್. ಲಿಖಿತ ಮತ್ತು ಬೃಹತ್ ಸಂವಿಧಾನ. ವಿಶ್ವದಲ್ಲಿ ಸಂವಿಧಾನದಲ್ಲಿ ಭಾರತ ಸಂವಿಧಾನ ಮತ್ತು ಲಿಖಿತ ಸಂವಿಧಾನವಾಗಿದೆ. ಭಾರತ ಪ್ರಸ್ತಾವನೆಯ ಜೊತೆಗೆ 395 ವಿಧಿಗಳು, 12 ಪರಿಶಿಷ್ಟಗಳು ಹಾಗೂ 22 ಭಾಗಗಳನ್ನು ಒಳಗೊಂಡಿದೆ. ಪ್ರಸ್ತುತ ಭಾರತ ಸಂವಿಧಾನ 25 ಭಾಗಗಳು, ಕಲಂಗಳ ಸಂಖ್ಯೆ 450ಕ್ಕಿಂತ ಹೆಚ್ಚು. ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ. ಭಾರತೀಯ ಸಂವಿಧಾನವು ರಚಿತವಾದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆಗಳು ಸಂವಿಧಾನದ ಮೂಲ ತತ್ವಗಳ ಹಾಗೂ ಅದರ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿನಿಧಿಸುತ್ತದೆ. ಇದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳು ಮತ್ತು ಭಾರತೀಯ ಪ್ರಜೆಗಳ ಅಭಿವ್ಯಕ್ತ ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ. ಮೂಲಭೂತ ಹಕ್ಕುಗಳು. ಸಂವಿಧಾನದ 3ನೇ ಭಾಗಗಳಲ್ಲಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. 6 ಮೂಲಭೂತ ಹಕ್ಕುಗಳಿವೆ. ಪಾಯಿಂಟ್. ಮೂಲಭೂತ ಕರ್ತವ್ಯಗಳು. ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಬಗ್ಗೆ ಪ್ರಸ್ತಾವನೆ ಇರಲಿಲ್ಲ. 1975ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ 5A ಭಾಗದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು. ಸಂಸದೀಯ ಮಾದರಿಯ ಸರ್ಕಾರ. ಭಾರತೀಯ ಸಂವಿಧಾನವು ಕೇಂದ್ರ, ರಾಜ್ಯ, ಕ್ರಮವಾಗಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸಂವಿಧಾನದ ಮುಖ್ಯಸ್ಥರಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದೆ. ಇದಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಪಾಯಿಂಟ್. ಸಂಯುಕ್ತ ವ್ಯವಸ್ಥೆ ಜೊತೆಗೆ ಏಕಾತ್ಮಕತೆ. ಭಾರತ ಸಂಯುಕ್ತ ಸರ್ಕಾರವಾಗಿದೆ. ಏಕಾತ್ಮಕ ಸರ್ಕಾರ ಸರ್ಕಾರದ ಲಕ್ಷಣಗಳನ್ನು ಒಳಗೊಂಡಿದೆ. ಅಂದರೆ ಬಲಿಷ್ಠ ಕೇಂದ್ರ ಸರ್ಕಾರ, ಏಕನಾಗರಿಕತ್ವ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಸಂಯುಕ್ತ ವ್ಯವಸ್ಥೆಯ ಜೊತೆಗೆ ಏಕಾತ್ಮಕವಾಗಿದೆ.
ಪಾಯಿಂಟ್. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ನಮೂದಿಸಲಾಗಿದೆ. ಇವುಗಳ ಸಮಾಜವಾದಿ, ಉದಾರವಾದಿ, ಗಾಂಧಿ ತತ್ವಗಳ 3 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ಸ್ವತಂತ್ರ ನ್ಯಾಯಾಂಗ. ಭಾರತ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯವು ತನ್ನ ನ್ಯಾಯಿಕ ವ್ಯವಸ್ಥೆ ಉನ್ನತ ನ್ಯಾಯಾಂಗವಾಗಿದೆ ಹಾಗೂ ಇತರ ನ್ಯಾಯಾಲಯಗಳ ಸ್ಥಾಪನೆ ಅವಕಾಶ ಮಾಡುವುದರ ಮೂಲಕ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯ ಅವಕಾಶ ಕಲ್ಪಿಸಿದೆ. ಪಾಯಿಂಟ್. ಏಕಪೌರತ್ವ. ಪ್ರತಿಯೊಬ್ಬ ಭಾರತೀಯನೂ ಭಾರತ ದೇಶಕ್ಕೆ ಮಾತ್ರ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಮಾಡಿದ್ದು, ಪ್ರತಿಯೊಬ್ಬನೂ ಸಮಾನವಾಗಿ ಕಾಣುವ ಹಕ್ಕುಗಳು, ಸ್ವತಂತ್ರ ಮತ್ತು ರಕ್ಷಣೆ ಎಲ್ಲರಿಗೆ ಲಭ್ಯವಾಗುವಂತೆ ಮಾಡಿದೆ. ಭಾರತ ರಾಜ್ಯಗಳ ಒಕ್ಕೂಟವಾದರೂ ಏಕಾತ್ಮಕ ಅವಕಾಶ ನೀಡಿದೆ. ಪಾಯಿಂಟ್. ತುರ್ತು ಪರಿಸ್ಥಿತಿ ಅಧಿಕಾರಗಳು. ಭಾರತ ಸಂವಿಧಾನವು ಭಾರತ ರಾಷ್ಟ್ರಪತಿಗಳಿಗೆ ಎದುರಾಗುವ ವಿಶೇಷ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ಎದುರಿಸಲು ಅವಕಾಶವಾಗುವಂತೆ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ನೀಡಲಾಗಿದೆ. ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ, ಸಂವಿಧಾನದ 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ. ಪಾಯಿಂಟ್. ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ. 18 ವರ್ಷ ತುಂಬಿದ ಸ್ತ್ರೀ ಪುರುಷ ಭಾರತದ ಪ್ರತಿ ಪ್ರಜೆಯು ಜಾತಿ, ಲಿಂಗ, ವರ್ಣ, ಧರ್ಮ, ಹುಟ್ಟಿ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ, ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾನೆ. ಪಾಯಿಂಟ್. ತುರ್ತು ಪಂಚಾಯತ್ ರಾಜ್ ವ್ಯವಸ್ಥೆ. 1993ರಲ್ಲಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ 73 ಮತ್ತು 74ನೇ ತಿದ್ದುಪಡಿ ಅನ್ವಯ 3 ಹಂತ ಸ್ಥಳೀಯ ಸರ್ಕಾರಗಳ ಅವಕಾಶ ಕಲ್ಪಿಸಿಕೊಟ್ಟಿದೆ. 73ನೇ ತಿದ್ದುಪಡಿಯು ಸ್ಥಳೀಯ ಅಧಿಕಾರ ವಿಭಜನೆ. ಭಾರತ ಸಂವಿಧಾನವು ಶಾಸನೀಯ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಸಂವಿಧಾನಾತ್ಮಕ ಹಂಚಿಕೆ ಮಾಡಿದ ಪ್ರಕಾರ. 1. ಕೇಂದ್ರ ಪಟ್ಟಿ 99 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ವಿದೇಶಾಂಗ ವ್ಯವಹಾರ, ರಕ್ಷಣೆ, ನೋಟು ಮುದ್ರಣ ಇತ್ಯಾದಿ. 2. ರಾಜ್ಯ ಪಟ್ಟಿ 66 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ಪೊಲೀಸ್, ಬಂದಿಖಾನ, ಲೋಕೋಪಯೋಗಿ, ಭೂಕಂದಾಯ, ಆರೋಗ್ಯ, ರಾಜ್ಯ ಸರ್ಕಾರ ಕಾನೂನುಗಳನ್ನು ಮಾಡಬಹುದು. ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಹೊಂದಿದೆ. ಉದಾಹರಣೆಗೆ ವಿವಾಹ, ವಿಚ್ಛೇದನ, ಶಿಕ್ಷಣ, ದಿನಪತ್ರಿಕೆ, ಕಾರ್ಮಿಕ ಕಲ್ಯಾಣ ಮುಂತಾದವುಗಳು. ಭಾರತ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ವಿವರಿಸಿ. ಸಂವಿಧಾನ ರಾಷ್ಟ್ರದ ಮೂಲಭೂತ ಕಾನೂನಾಗಿದ್ದು, ದೇಶದ ಆಡಳಿತ ಈ ಮೂಲಭೂತ ಕಾನೂನಿನಿಂದಲೇ ನಿರ್ಧರಿಸಲ್ಪಡುತ್ತದೆ. ಆದರೆ ಸಂವಿಧಾನವಿಲ್ಲದೆ ರಾಷ್ಟ್ರವನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಂವಿಧಾನವನ್ನು ರಾಷ್ಟ್ರದ ಸ್ವರೂಪ ಹಾಗೂ ಸ್ವಭಾವಗಳ ಆಧಾರದ ಮೇಲೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಲಿಖಿತ ಹಾಗೂ ಅಲಿಖಿತ ಸಂವಿಧಾನಗಳು, ಕಠಿಣ ಅಥವಾ ಸರಳ ಸಂವಿಧಾನಗಳು. ಪ್ರತಿಯೊಂದು ಸಂವಿಧಾನವು ತನ್ನದೇ ಆದ ತಿದ್ದುಪಡಿ ವಿಧಾನವನ್ನು ಹೊಂದಿರಬೇಕು. ಏಕೆಂದರೆ ವ್ಯಕ್ತಿ ಬದಲಾದ ಹಾಗೆ ಸಮಾಜವು ಬದಲಾಗುತ್ತದೆ. ಸಮಾಜ ಬದಲಾವಣೆಯೊಂದಿಗೆ ಮೂಲಭೂತ ಕಾನೂನಾದ ಸಂವಿಧಾನವು ಬದಲಾಗಬೇಕು. ಇಲ್ಲದಿದ್ದರೆ ವ್ಯಕ್ತಿಗಳ ಸಾಮಾಜಿಕ ಜೀವನಕ್ಕೂ ಮೂಲಭೂತ ಕಾನೂನಾದ ಸಂವಿಧಾನಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಹೊಂದಾಣಿಕೆ ಆಗದಿದ್ದರೆ ಜೀವನ ನಡೆಸುವುದು ಕಷ್ಟವಾಗುತ್ತದೆ. ಹಲವು ಸಂವಿಧಾನಗಳ ತಿದ್ದುಪಡಿ ವಿಧಾನ ಸರಳವಾಗಿದ್ದರೆ
ಇನ್ನೂ ಹಲವು ಸಂವಿಧಾನಗಳ ತಿದ್ದುಪಡಿಯ ವಿಧಾನ ಕಠಿಣವಾಗಿರುತ್ತವೆ. ಕಠಿಣವಾಗಿರಲಿ ಅಥವಾ ಸರಳವಾಗಿರಲಿ, ಸಂವಿಧಾನಕ್ಕೆ ತಿದ್ದುಪಡಿಯ ವಿಧಾನ ಇರಲೇಬೇಕು. ಯಾವ ಸಂವಿಧಾನ ತನ್ನ ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವುದಿಲ್ಲವೋ ಅಂತಹ ಸಂವಿಧಾನ ಬಹಳ ದಿನದವರೆಗೆ ಅಸ್ತಿತ್ವದಲ್ಲಿ ಇರಲುತ್ತಿಲ್ಲ. ಸರಳ ಸಂವಿಧಾನ, ಉದಾಹರಣೆಗೆ ಬ್ರಿಟನ್ ಸಂವಿಧಾನ ಅಲಿಖಿತ ಸಂವಿಧಾನವಾಗಿದ್ದು ಪ್ರಪಂಚದಲ್ಲಿ ಅತ್ಯಂತ ಸರಳ ಸಂವಿಧಾನವಾಗಿದೆ. ಇದು ಸಮಾಜ, ಸಂಪ್ರದಾಯ ಹಾಗೂ ರೂಢಿ ನಿಯಮಗಳ ಬದಲಾದಂತೆ ಬದಲಾಗುತ್ತದೆ. ಅನಮ್ಯ, ಕಠಿಣ ಸಂವಿಧಾನ. ಈ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಹಾಗೂ ಸಾಮಾನ್ಯ ಕಾನೂನಿಗೆ ವ್ಯತ್ಯಾಸವಿದೆ. ಸಂವಿಧಾನಾತ್ಮಕ ಕಾನೂನನ್ನು ತಿದ್ದುಪಡಿ ಮಾಡುವ ವಿಧಾನವನ್ನು ಅನುಸರಿಸಿ ಸಾಮಾನ್ಯ ಕಾನೂನನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲ. ಎರಡನ್ನೂ ತಿದ್ದುಪಡಿ ಮಾಡುವ ವಿಧಾನ ಬೇರೆ ಬೇರೆಯಾಗಿರುತ್ತವೆ. ಸಂವಿಧಾನ ತಿದ್ದುಪಡಿಯ ವಿಧಾನ ಕಠಿಣವಾಗಿದೆ. ಉದಾಹರಣೆಗೆ, ಅಮೆರಿಕ ಸಂವಿಧಾನ ಪ್ರಪಂಚದಲ್ಲಿ ಅತ್ಯಂತ ಕಠಿಣ ಸಂವಿಧಾನವಾಗಿದೆ. ಭಾರತ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ. ಸಂವಿಧಾನದ 368ನೆಯ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನ ಬಗ್ಗೆ ತಿಳಿಸುತ್ತದೆ. ಭಾರತ ಸಂವಿಧಾನ ಒಂದು ವಿಶಿಷ್ಟವಾದ ತಿದ್ದುಪಡಿಯ ವಿಧಾನವನ್ನು ಹೊಂದಿದೆ. ಇದು ನಮ್ಯ ಹಾಗೂ ಅನಮ್ಯಗಳ ಮಿಶ್ರಣವಾಗಿದೆ. ಭಾರತ ಸಂವಿಧಾನ ತಿದ್ದುಪಡಿ ಬ್ರಿಟನ್ ಸಂವಿಧಾನದಷ್ಟು ಸರಳವಾಗಿಯೂ ಇಲ್ಲ ಹಾಗೂ ಅಮೆರಿಕ ಸಂವಿಧಾನದಷ್ಟು ಕಠಿಣವಾಗಿಯೂ ಇಲ್ಲ. ಸಂವಿಧಾನವು ಹಲವಾರು ಭಾಗಗಳನ್ನು ತಿದ್ದುಪಡಿ ಮಾಡಲು ಸರಳ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಭಾರತ ಸಂವಿಧಾನ ರಚನಾಕಾರರು ಸಂವಿಧಾನ ತಿದ್ದುಪಡಿ ಮಾಡಲು ಸಂವಿಧಾನದ ವಿಧಿಗಳನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. 1. ಸಂವಿಧಾನ ಹಲವು ವಿಧಿಗಳನ್ನು ಅಳವಡಿಸಲಾಗಿದೆ. ಆ ವಿಧಿಗಳಿಗೆ ಸಂಸತ್ತಿನಲ್ಲಿ ಸರಳ ಬಹುಮತ ಪಡೆಯುವುದರ ಮೂಲಕ ತಿದ್ದುಪಡಿ ಮಾಡಲಾಗುತ್ತದೆ. ಉದಾಹರಣೆಗೆ, ರಾಜ್ಯಗಳ ವಿಧಾನಮಂಡಲದ ಮೇಲ್ಮನೆಯಾದ ವಿಧಾನ ಪರಿಷತ್ತನ್ನು ರಚಿಸುವ ಅಥವಾ ರದ್ದುಪಡಿಸುವ ಸಂಸತ್ತಿನ ಅಧಿಕಾರ, ಪೌರತ್ವ ಕಾಯ್ದೆಯ ಬದಲಾವಣೆ, ರಾಜ್ಯಗಳ ಹೆಸರು ಬದಲಾವಣೆ ಮಾಡುವುದು. 2ನೇದು, ಸಂವಿಧಾನ ಹಲವಾರು ವಿಧಿಗಳನ್ನು ಅಳವಡಿಸಲಾಗಿದೆ. ಅವುಗಳಿಗೆ ತಿದ್ದುಪಡಿ ಮಾಡಲು ಸ್ವಲ್ಪ ಕಠಿಣ ವಿಧಾನವನ್ನು ಅನುಸರಿಸಲಾಗುತ್ತದೆ. ಅಂದರೆ, ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ತಮ್ಮ ಒಪ್ಪಿಗೆಯನ್ನು ನೀಡಿದರೆ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು. 3ನೇಯ, ಈ ತಿದ್ದುಪಡಿ ಮಾಡಲು ಸ್ವಲ್ಪ ಕಠಿಣ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ತಿದ್ದುಪಡಿ ಮಾಡಬೇಕಾದರೆ ಮೊದಲು ಸಂಸತ್ತಿನಲ್ಲಿ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಬಹುಮತದ ಮೂಲಕ ತಿದ್ದುಪಡಿ ಮಾಡುವುದು. ನಂತರ ಆ ಮಸೂದೆಯನ್ನು ಪ್ರತಿ ಒಂದು ರಾಜ್ಯಗಳಿಗೆ ಕಳಿಸಿಕೊಡಬೇಕು. ಈ ಮಸೂದೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಪಿಗೆ ಸಿಕ್ಕಾಗ ಮಾತ್ರ ಈ ತಿದ್ದುಪಡಿ ಮಾಡಬಹುದು. ಉದಾಹರಣೆಗೆ, ರಾಷ್ಟ್ರಪತಿ ಚುನಾವಣೆ, ಶ್ರೇಷ್ಠ ನ್ಯಾಯಾಲಯಗಳ ಸ್ಥಾಪನೆ.